ಫೈನಲಿ ಇಂಡಿಯಾ ಚಾಂಪಿಯನ್ ಆಗಿದೆ ಫ್ರೆಂಡ್ 2025 ICC ಚಾಂಪಿಯನ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಮ್ಯಾಚ್ ಗೆಲ್ಲೋ ಮೂಲಕ ICC ಚಾಂಪಿಯನ್ ಟ್ರೋಫಿನ ಎತ್ತಿ ಹಿಡಿದಿದೆ ಫ್ರೆಂಡ್ ಟೋಟಲ್ ಆಗಿ 12 ವರ್ಷದ ನಂತರ ಟೀಮ್ ಇಂಡಿಯಾ 2013ರಲ್ಲಿ ಈ ಒಂದು ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿತ್ತು. ಆದ್ರೆ ಈಗ 25ರಲ್ಲಿ ಗೆದ್ದಿದೆ. ಟೋಟಲ್ ಆಗಿ 12 ವರ್ಷದ ನಂತರ ಚಾಂಪಿಯನ್ ಟ್ರೋಫಿಯನ್ನು ಟೀಮ್ ಇಂಡಿಯಾ ಎತ್ತಿ ಹಿಡಿದಿದೆ ಫ್ರೆಂಡ್ ಟೋಟಲ್ ಆಗಿ ನ್ಯೂಜಿಲೆಂಡ್ ತಂಡ ಈ ಒಂದು ಮ್ಯಾಚ್ ಯಾವುದೇ ಒಂದು ಕಂಡೀಷನ್ ಕೂಡ ನ್ಯೂಜಿಲೆಂಡ್ ಪರವಾಗಿ ಯಾವುದೇ ಒಂದು ಟೈಮ್ ನಲ್ಲೂ ಕೂಡ ಹೋಗಿಲ್ಲ. ನ್ಯೂಜಿಲೆಂಡ್ ಪರವಾಗಿ ಈ ಒಂದು ಮ್ಯಾಚ್ ಎಲ್ಲಾ ಟೈಮ್ ನಲ್ಲೂ ಕೂಡ ಟೀಮ್ ಇಂಡಿಯಾ ಪರವಾಗೇ ಇತ್ತು ಈ ಒಂದು ಮ್ಯಾಚ್. ಟೋಟಲ್ ಆಗಿ ಟೋಟಲ್ ಆಗಿ ಟೀಮ್ ಇಂಡಿಯಾ ಆಟಗಾರರು ವೈಟ್ ಜರ್ಸಿ ತೊಟ್ಕೊಂಡು ಸೆಲೆಬ್ರೇಷನ್ ಮಾಡಿದ್ರು ಈ ಒಂದು ಚಾಂಪಿಯನ್ ಟ್ರೋಫಿ ಫೈನಲ್ ಮ್ಯಾಚ್ ನಲ್ಲಿ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಫೈನಲ್ ಅಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ಮತ್ತೆ ಕೂಡ ಬ್ಯಾಟಿಂಗ್ ಆಯ್ಕೆ ಮಾಡ್ತು ಆದ್ರೆ ಬ್ಯಾಟಿಂಗ್ ನಲ್ಲಿ ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ಗೆ ಆರಂಭದಲ್ಲಿ ಚೆನ್ನಾಗಿರುವಂತ ರನ್ನೇ ಬಂತು. 60 ರನ್ ಪಾರ್ಟ್ನರ್ಶಿಪ್ ಬಂತು. ಅವಾಗ ವಿಲಿಯಂಗ್ ಔಟ್ ಆದ್ರೆ ಆಮೇಲೆ ಬಂದ ಕೆನ್ ವಿಲಿಯನ್ಸನ್ ಕೂಡ ಔಟ್ ಆದ್ರು. ಆಮೇಲೆ ರಚೀಂದ್ರನಿಂದ ಸ್ವಲ್ಪ ಇನ್ನಿಂಗ್ಸ್ ಚೆನ್ನಾಗಿರುವಂತ ಇನ್ನಿಂಗ್ಸ್ ಕಟ್ಟಿದ್ರು. ಆಮೇಲೆ ಅವರು ರಚಿನ್ ವಿಕೆಟ್ ತಕ್ಷಣ ಅಲ್ಲಿಗೆ ನ್ಯೂಜಿಲೆಂಡ್ ಪ್ರಮುಖ ಟಾಪ್ ಆಟಗಾರರು ಪ್ಲೇವಿಲಿಯನ್ ಇದ್ರೆ ಮಿಡಲ್ ಆಟಗಾರರು ಸ್ಲೋ ಆಗಿ ರನ್ ಮಾಡ್ತಾ ಇದ್ರು ಫ್ರೆಂಡ್. ಡೇರಿಲ್ ಮಿಚೆಲ್ 60 ರನ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ 101 ಬರಿಗೆ 60 ರನ್ ಮಾಡೋ ಮೂಲಕ ಈ ಒಂದು ನ್ಯೂಜಿಲೆಂಡ್ ಮಿಡಲ್ ಆರ್ಡರ್ ಅವರಿವರು ಸೇರ್ಕೊಂಡು ಟೋಟಲ್ ಆಗಿ 251 ರನ್ ಟಾರ್ಗೆಟ್ ಕೊಟ್ಟಿತ್ತು ಇಂಡಿಯಾಗೆ ಫ್ರೆಂಡ್. ಇದರಲ್ಲಿ ಪ್ರಮುಖ ವರುಣ್ ಚಕ್ರವರ್ತಿ 2 ವಿಕೆಟ್ ಆದ್ರೆ ಕುಲ್ದೀಪ್ ಯಾದವ್ ಕೂಡ 2 ವಿಕೆಟ್ ತಗೊಂಡ್ರು. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಇಂಡಿಯಾ ರೋಹಿತ್ ಶರ್ಮಾ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು ಫ್ರೆಂಡ್. ಟೋಟಲ್ ಆಗಿ ಎಲ್ಲೂ ಕೂಡ ಸ್ಲೋ ಆಡ್ತಾ ಇದ್ದಿಲ್ಲ. 6-4 ಒಂದಿಗೆ ಆಡ್ತಾ ಇದ್ರು. ಅವ್ರ ಜೊತೆಗೆ ಸಾಥ್ ಕೊಟ್ಟ ಶುಭ್ಮನ್ ಗಿಲ್ ಕೂಡ ಸ್ವಲ್ಪ ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ವಿರಾಟ್ ಕೊಹ್ಲಿ ಕೂಡ 1 ರನ್ ಮಾಡಿ ಔಟ್ ಆಗ್ಬಿಟ್ರೆ ಅಲ್ಲಿಗೆ ಸ್ವಲ್ಪ ಇಂಡಿಯಾದ ಬ್ಯಾಟಿಂಗ್ ಲೈನ್ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಅವಾಗ ಬಂದ ಶ್ರೇಯಸ್ ಅಯ್ಯರ್ ಕೂಡ ರೋಹಿತ್ ಶರ್ಮಾ ಚೆನ್ನಾಗಿರುವಂತ ಆಟನೇ ಆಡ್ತಾ ಇದ್ರು. ಅವಾಗ ರೋಹಿತ್ ಶರ್ಮನು ಕೂಡ ಔಟ್ ಆದ್ರು. ಆಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿರುವಂತ ಆಟನೇ ಕಟ್ಕೊಂತ ಅಕ್ಷಯ್ ಪಟೇಲ್ ಜೊತೆಗೆ ಅಕ್ಷಯ್ ಪಟೇಲ್ ಕೂಡ ಔಟ್ ಆದ್ರು. ಅಕ್ಷಯ್ ಪಟೇಲ್ KL ರಾಹುಲ್ ಶ್ರೇಯಸ್ ಅಯ್ಯರ್ ಚೆನ್ನಾಗಿರುವಂತ ಆಟ ಆಡ್ತಾ ಇದ್ರು. ಆದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ 48 ರನ್ಗೆ ಔಟ್ ಆದ್ರೆ ಆಮೇಲೆ ಬಂದ ಹಾರ್ದಿಕ್ ಪಾಂಡ್ಯ ಹಾಗೆ KL ರಾಹುಲ್ ಸ್ವಲ್ಪ ನಿಧಾನಗತಿಯಿಂದ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಹಾರ್ದಿಕ್ ಪಾಂಡ್ಯ ಅಲ್ಲಿ ಎಲ್ಲೋ 6 ಮಾಡ್ಕೊಂತ ಟೋಟಲ್ ಆಗಿ ಇನ್ನು ಗೆಲ್ಲೋಕೆ ಇನ್ನು 12 ರನ್ ಬೇಕಾದಾಗ ಹಾರ್ದಿಕ್ ಪಾಂಡ್ಯ ಔಟ್ ಆದ್ರೆ ಆಮೇಲೆ ಬಂದ ರವೀಂದ್ರ ಜಡೇಜಾ ಹಾಗೆ KL ರಾಹುಲ್ ಈ ಒಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಂಡು ಬಂದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಫೈನಲ್ ಇಂಡಿಯಾ ಆರಾಮಾಗಿ ಗೆದ್ದಿದೆ. ಇಲ್ಲಿ ಯಾವುದೇ ಒಂದು ಕಂಡೀಷನ್ ಕೂಡ ಟೈಟ್ ಆಗಿ ಇದ್ದಿಲ್ಲ. ಟೀಮ್ ಇಂಡಿಯಾಕ್ಕೆ ಆರಾಮಾಗಿತ್ತು ಈ ಒಂದು ಮ್ಯಾಚ್. ಅನ್ಕೊಂಡಿದ್ದೆ ಎಕ್ಸ್ಪರ್ಟ್ ಇತ್ತು ಟೀಮ್ ಇಂಡಿಯಾ ಗೆಲ್ಲುತ್ತೆ ಈ ಒಂದು ಮ್ಯಾಚ್ ಅಂತ. ಅದೇ ರೀತಿ ಈ ಒಂದು ಚಾಂಪಿಯನ್ ಟ್ರೋಫಿನ ಗೆದ್ದಿದೆ. ಟೋಟಲ್ ಆಗಿ 5 ಮ್ಯಾಚ್ ಗೆಲ್ಲೋ ಮೂಲಕ 3 ಲೀಗು, ಒಂದು ಸೆಮಿಫೈನಲ್, ಒಂದು ಫೈನಲ್ ಗೆಲ್ಲೋ ಮೂಲಕ 5 ಮ್ಯಾಚ್ ಗೆದ್ದೆ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿದೆ. ಅದೇ ವರ್ಲ್ಡ್ ಕಪ್ ನಲ್ಲಿ 2023ರಲ್ಲಿ ವರ್ಲ್ಡ್ ಕಪ್ ನಲ್ಲಿ ಅಷ್ಟು ಮ್ಯಾಚ್ ಗೆದ್ದೆ 1 ಮ್ಯಾಚ್ ಸೋತು ಫೈನಲ್ ಅಲ್ಲಿ ಸ್ವಲ್ಪ ಬಹಳ ಹೀನಾಗಿ ಬಹಳ ಬೇಜಾರಾಗಿತ್ತು ಟೀಮ್ ಇಂಡಿಯಾಗೆ. ಆದ್ರೆ ಚಾಂಪಿಯನ್ ಟ್ರೋಫಿ ಚಾಂಪಿಯನ್ ಆಗಿ ಉದ್ದೇಶಕ್ಕೆ ಚಾಂಪಿಯನ್ ನಾವೇ ಅಂತ ಪ್ರೂವ್ ಮಾಡಿ ತೋರಿಸಿದೆ ರೋಹಿತ್ ಶರ್ಮಾ ಟೀಮ್. ಹಾಗೆ ರೋಹಿತ್ ಶರ್ಮಾ ಹೋದನೇ ಸಲ ICC T20 ವರ್ಲ್ಡ್ ಕಪ್ ಹೊಡಿತು. ಈ ಸಲ ಚಾಂಪಿಯನ್ ಟ್ರೋಫಿ ಎತ್ತಿದೆ. ಹಾಗಾಗಿ ಟೀಮ್ ಇಂಡಿಯಾ ಸೆಲೆಬ್ರೇಷನ್ ಎಲ್ಲಾ ಕಡೆ ಮುಗಿಲಿ ಮುಟ್ಟಿದೆ. ಹಾಗೆ ಈ ಒಂದು ರೋಹಿತ್ ಶರ್ಮಾ ಆಯ್ತು ವಿರಾಟ್ ಕೊಹ್ಲಿ ಇವರ ಒಂದು ಸೆಲೆಬ್ರೇಷನ್ ತುಂಬಾನೇ ಗ್ರೌಂಡ್ ಅಲ್ಲಿ ನೋಡೋಕೆ ಚೆನ್ನಾಗಿತ್ತು ಸೆಲೆಬ್ರೇಷನ್. ಹಾಗೆ ಇದೇ ರೀತಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಅಲ್ಲಿ ಸಖತ್ತಾಗಿ ಕಾಣ್ತಿತ್ತು. ಎಲ್ಲೂ ಕೂಡ ಎಡವಟ್ ಆಗಿಲ್ಲ. ಪ್ಲೇಯಿಂಗ್ 11 ಸೂಪರ್ ಇತ್ತು. 4 ಸ್ಪಿನ್ನರ್ ಒಂದಿಗೆ ಇಳಿಸಿದ ಟೀಮ್ ಇಂಡಿಯಾನ ಸ್ಪಿನ್ನರ್ ದಾಳಿಗೆ ಯಾವುದೇ ಒಂದು ಟೀಮು ಕೂಡ ಇವ್ರಿಗೆ ಪೈಪೋಟಿ ಕೊಡಕ್ ಆಗ್ಲಿಲ್ಲ. ಆಸ್ಟ್ರೇಲಿಯಾ ಆಯ್ತು, ನ್ಯೂಜಿಲೆಂಡ್ ಆಯ್ತು, ಪಾಕಿಸ್ತಾನ ಆಯ್ತು, ಹಾಗೆ ಬಾಂಗ್ಲಾದೇಶ ಆಯ್ತು, ಎಲ್ಲೂ ಕೂಡ ಯಾವ ಒಂದು ಟೀಮ್ ಕೂಡ ಕೌಂಟ್ರ್ ಕೊಟ್ಟಿಲ್ಲ. ಈ ಒಂದು ICC ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾನೇ ಮೇಲ್ಗೈ ಇತ್ತು. ಎಲ್ಲಾ ಪರಿಸ್ಥಿತಿಯಲ್ಲೂ ಲೀಗ್ ಆಯ್ತು, ಸೆಮಿಫೈನಲ್, ಫೈನಲ್ ಆಯ್ತು, ಎಲ್ಲಿಯೂ ಕೂಡ ಇಂಡಿಯಾಗೆ ಸ್ವಲ್ಪ ರಿಸ್ಕ್ ಅನ್ನೋದೇ ಇದ್ದಿಲ್ಲ. ಆರಾಮಾಗಿ ಚಾಂಪಿಯನ್ ಆಯ್ತು ಈ ಒಂದು ಚಾಂಪಿಯನ್ ಟ್ರೋಫಿಲಿ ಫ್ಯಾನ್. ಟೋಟಲ್ ಆಗಿ ಈ ಒಂದು ಚಾಂಪಿಯನ್ ಆಗಿಕ್ಕೆ ನಿಮ್ಗೆ ಏನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ನೋಡಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ. ಬಾಯ್.